Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಜೆಡಿಎಸ್ನ ಪ್ರಭಾವಿ ನಾಯಕ ರೇವಣ್ಣ ಅವರ ಕುಟುಂಬದ ವಿರುದ್ಧ ಮತ್ತೊಂದು ಗಂಭೀರ ಸ್ವರೂಪದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿ ಅವರು ಜೈಲಲ್ಲಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವರು ಕೂಡ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿ ಮತ್ತೆ ಹೊರಗಡೆ ಬಂದಿದ್ದಾರೆ. ಭವಾನಿ ರೇವಣ್ಣರು ಕೂಡ ಸಂಕಷ್ಟ ಎದುರಾಗಿದೆ. ಈ ನಡುವೆ ಅವರ ಹಿರಿಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಏನು ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಈ ಗನ್ನಿ ಕಡ ತೋಟದ ಮನೆಯ ಸಮೀಪ ಇದ್ದೇವೆ. ಸೂರಜ್ ರೇವಣ್ಣ ಅವರು ವಾಸ ಮಾಡ್ತಕ್ಕಂಥ ಇದೇ ತೋಟದ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ತೋಟದ ಮನೆ, ಈ ತೋಟದ ಮನೆ ಹೇಗಿದೆ ಅಂತೇಳಿ ನಾವು ಮೊದಲು ನೋಡೋದಾದ್ರೆ, ಈ ವಿಶಾಲವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರದೇಶದಲ್ಲಿ ತೋಟದ ಮನೆಯನ್ನು ಮಾಡಲಾಗಿದೆ. ಅದಕ್ಕೆ ಒಂದು ಕಾಂಪೌಂಡ್ ಕೂಡ ಇದೆ. ಕಾಂಪೌಂಡ್ ಒಂದು 5 ಅಡಿ ಇದೆ. ಅದಕ್ಕೆ ಮೇಲಕ್ಕೆ ಒಂದು 5 ರಿಂದ 6 ಅಡಿಯಷ್ಟು ಶೀಟನ್ನು ಹಾಕಲಾಗಿದೆ. ಅಂದರೆ ಹೊರಗಡೆಯಿಂದ ಒಳಗಡೆ ಏನು ಕೂಡ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡಲಾಗಿದೆ. ಅಂದರೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತೋಟದ ಮನೆ. ಇಲ್ಲೂ ಅಡಿಕೆ ಇದೆ, ಹಾಗೆ ತೆಂಗು ಇದೆ, ಮತ್ತು ಬೇರೆ ಬೇರೆ ಮರಗಳನ್ನು ಕೂಡ ಇದರೊಳಗಡೆ ಬೆಳೆಯಲಾಗಿದೆ. ಸೂರಜ್ ರೇವಣ್ಣ ಅವರು ಯಾವಾಗಲೂ ಕೂಡ ಇಲ್ಲೇ ವಾಸ ಮಾಡ್ತಾರೆ. ಅದಕ್ಕಾಗಿ ಒಂದು ಐಷಾರಾಮಿ ಮನೆಯನ್ನು ಕೂಡ ಕಟ್ಕೊಂಡಿದ್ದು. ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಮನೆಯನ್ನು ನಾವು ಗಮನಿಸ್ಬೋದು. ಸುಮಾರು 2 ಅಂತಸ್ತಿನ ಬಿಲ್ಡಿಂಗ್ ಅದು. ಈ ಒಂದು ಗನ್ನಿಕಡ ತೋಟದ ಮನೆಯಲ್ಲಿ ಜೂನ್ 16ನೇ ತಾರೀಕು ಭಾನುವಾರ ತನ್ನ ಮೇಲೆ ಅನೈಸರ್ಗಿಕವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತೇಳಿ ಅರಕಲಗೂಡು ತಾಲೂಕಿನ ಯುವಕನೋರ್ವ ಈಗ ದೂರನ್ನು ಬರ್ಕೊಂಡು ಬೆಂಗಳೂರಿನ DG ಕಚೇರಿಯಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ FIR ದಾಖಲಾಗಲಿಲ್ಲ. ಏನು ಈ ಒಂದು ಗನ್ನಿಕಡ ತೋಟದ ಮನೆ ಇದೆ, ಇದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಒಳಪಡುತ್ತೆ. ನಾವು ನೋಡ್ತಿದ್ದೀವಿ ಸೂರಜ್ ರೇವಣ್ಣ ಅವರ ಕಾರ್ ಕೂಡ ಅಲ್ಲೇ ಇದೆ. ಬಹುಶಃ ಇಲ್ಲಿ ಒಳಗಡೆ ಇದ್ದಾರಾ ಅಥವಾ ಇಲ್ವಾ ಯಾವುದೂ ಕೂಡ ಮಾಹಿತಿ ಇಲ್ಲ. ಬೆಳಗ್ಗೆ ನಾವು ಫೋನ್ ಟ್ರೈ ಮಾಡಿದವರು ಕೂಡ ಅವ್ರ ಫೋನ್ ರಿಸೀವ್ ಆಗಿಲ್ಲ. ಆದರೆ ಅವ್ರ ವಿರುದ್ಧ ಇದುವರೆಗೆ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ದೂರು ಕೂಡ ದಾಖಲಾಗಿಲ್ಲ. ಇದುವರೆಗೆ ಆರೋಪ ಕೇಳಿ ಬಂದಿದೆ. ಸ್ವತಃ ಏನು ಸಂತ್ರಸ್ತ ಯುವಕನೇ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಮತ್ತು ಒಂದು ವಿಡಿಯೋ ಹೇಳಿಕೆ ಕೂಡ ಬಿಡುಗಡೆ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ಆತ ತನ್ನ ವಿರುದ್ಧ ಅಂದರೆ ತನ್ನ ಮೇಲೆ ಅನೈಸರ್ಗಿಕವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ದಾನೆ. ಇದು ಸಂಬಂಧಪಟ್ಟಾಗೆ ಆತ DG ಆಫೀಸ್ಗೆ ದೂರನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೆ ಇನ್ನೂ ಕೂಡ ದೂರು ದಾಖಲಾಗಿದೆ. ಬದಲಾಗಿ ನಿನ್ನೆ ಸಂಜೆ 5:20 ಅದು ಯಾವ ಸಂತ್ರಸ್ತ ಯುವಕ ಅಂತ ಹೇಳಲಾಗ್ತದೆ, ಆತ ತಮಗೆ ಬೆದರಿಕೆ ಹಾಕಿದ್ರೆ ಮತ್ತು ಬ್ಲಾಕ್ ಮೇಲ್ ಮಾಡಿದ್ರೆ 5 ಕೋಟಿ ಹಣ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ದೂರನ್ನು ದಾಖಲು ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದ ಮತ್ತು ಬ್ಲಾಕ್ ಮೇಲ್ ಕೂಡ ಮಾಡಿದಂತಕ್ಕಂಥ ಆರೋಪದಲ್ಲಿ ಸೂರಜ್ ರೇವಣ್ಣ ಅವರು ತಮ್ಮ ಆಪ್ತನಾಗಿರ್ತಕ್ಕಂಥ ಶಿವಕುಮಾರ್ ಅವರ ಹೆಸರಿನಲ್ಲಿ ದೂರನ್ನು ಕೊಡಿಸಿದ್ರು. ಅದರ ಆಧಾರದಲ್ಲಿ ಏನು ಸಂತ್ರಸ್ತ ಯುವಕನ ಮೇಲೆ FIR ಕೂಡ ದಾಖಲಾಗಿದೆ. ಸೊ ಈ ನಡುವೆ ಇವತ್ತು ಆತ ಸೂರಜ್ ರೇವಣ್ಣ ಅವರ ಮೇಲೆ ದೂರನ್ನು ಕೊಡ್ತೇನೆ, ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಅವರ ವಕೀಲರ ಮೂಲಕ ದೂರನ್ನು ಕೊಡ್ತೇನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನೂ ಕೂಡ ದೂರು ದಾಖಲಾಗಲಿಲ್ಲ. ಸೊ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾಗೆ ರೇವಣ್ಣ ಅವರು ಕೂಡ ಆ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿಯಾಗಿ ಅವರು ಜೈಲಿಗೂ ಕೂಡ ಹೋಗಿ ಬಂದರು. ನಂತರ ಅದೇ ಪ್ರಕರಣದಲ್ಲಿ ಅಂದರೆ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಬಂಧನ ಭೀತಿ ಎದುರಾಗಿ ಅವರು ನಿರೀಕ್ಷಣಾ ಜಾಮೀನು ಮೇಲೆ ಈಗ ಹೊರಗಡೆ ಇದ್ದಾರೆ. ಹಾಸನ ಜಿಲ್ಲೆಗೆ ಅವರು ಬರೋ ಹೋಗಿಲ್ಲ ಅಂತಕ್ಕಂಥ ಕಂಡೀಷನ್ ಮೇಲೆ ಈಗ ಅವರು ಇದ್ದಾರೆ. ಅಲ್ಲಿ ಕಾರ್ ಕೂಡ ಗಮನಿಸ್ಬೋದು. ಸೂರಜ್ ರೇವಣ್ಣ ಅವರ ಅವರು ಓಡಾಡ್ತಕ್ಕಂಥ ಸಾಮಾನ್ಯವಾಗಿ ರೆಗ್ಯುಲರ್ ಓಡಾಡ್ತಕ್ಕಂಥ ಒಂದು ಕಾರ್ ಕೂಡ ಕಾರಲ್ಲಿದೆ. ಅಂದರೆ ಒಳಗಡೆ ಇದ್ದಾರಾ ಅಥವಾ ಇರಬಹುದಾಗತಕ್ಕಂಥ ಸಾಧ್ಯತೆ ಕೂಡ ಇರ್ಬೋದು. ಆದರೆ ಯಾರು ಕೂಡ ಇಲ್ಲಿ ಗೇಟ್ಗೆ ಬೀಗ ಹಾಕಲಾಗಿದೆ ಮತ್ತು ಇದ್ರ ಒಳಗಡೆ ಕೂಡ ಯಾರು ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ. ಹಾಗಾಗಿನೇ ಏನು ನಿರಂತರವಾಗಿ ಒಂದರಿಂದ ಒಂದು ರೇವಣ್ಣ ಅವರ ಕುಟುಂಬಕ್ಕೆ ಒಂದಷ್ಟು ಆಘಾತ ಎದುರಾಗ್ತಾ ಇದೆ. ಒಂದು ಕಡೆ ಕಿರಿಯ ಮಗನ ವಿರುದ್ಧ ಗಂಭೀರ ಸ್ವರೂಪದ ಆರೋಪ, ಹಾಗೆ ತಾವೇ ಸ್ವತಃ ಒಂದಷ್ಟು ಆರೋಪವನ್ನು ಎದುರಿಸಿದೆ. ಈಗ ಹಿರಿಯ ಮಗ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಈಗ ಆರೋಪ ಕೇಳಿ ಬಂದಿದೆ. ಸೊ ಮುಂದಿನ ಹಂತದಲ್ಲಿ ಇದು FIR ದಾಖಲಾದರೆ ಯಾವ ರೀತಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಸಹಜವಾಗಿರುತ್ತದೆ. ತನಿಖೆಯ ನಂತರವಷ್ಟೇ ಈ ಒಂದು ಆರೋಪದ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗುತ್ತೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.